ಕೇಳ್ತೀನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಈಗ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರ ಹತ್ರ ಮಾತಾಡ್ತಾ ಇದ್ದಾರೆ ಇಲಾಖೆಯ ಜಟಾಪಟಿ ಕುರಿತಂತೆ. ಈಗ ಅವರೇನಾದ್ರೂ ಸಮಾಧಾನ ಆಯ್ತು ಅಂತಂದ್ರೆ ಓಕೆ, ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಅವರು ಕೇಳದಂತ ಖಾತೆಯನ್ನೇ ಕೊಟ್ಟು ಸುಮ್ಮನಾಗ್ತಾರ ಅಥವಾ ಹೇಗೆ? ಜೊತೆಗೆ ಅವರೊಬ್ಬರದೇ ಅಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಂದಾಯ ಇಲಾಖೆಗೆ ಬೇಡಿಕೆ ಇಟ್ಟಿದ್ರು ಎರಡೆರಡು ಖಾತೆಯನ್ನ ನಿರ್ವಹಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಓವರ್ ಆಲ್ ಈ ಖಾತೆ ವಿಚಾರ ಏನೇ ಡೆವಲಪ್ಮೆಂಟ್ ಆಗ್ತಿದೆ? ಶರತ್, ಈಗಾಗಲೇ ಸಚಿವರು ಖಾತೆಗಳಿಗಾಗಿ ಬಹಳಷ್ಟು ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಇಂತಹದೇ ಖಾತೆ ಬೇಕು ಅನ್ನುವಂತ ಬೇಡಿಕೆಯನ್ನ ಸಿಎಂ ಮತ್ತೆ ಡಿಸಿಎಂ ಮುಂದಲ್ಲೂ ಕೂಡ ಇಡ್ತಾ ಇದ್ದಾರೆ. ಸ್ವತಃ ಡಿಸಿಎಂ ಕೂಡ ಒಂದು ಪ್ರಬಲ ಖಾತೆಗಾಗಿ ಅವರು ಕೂಡ ಬಹಳ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇವತ್ತು ಬಹುತೇಕವಾಗಿ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಅದರೊಳಗಾಗಿ ಪ್ರಬಲ ಖಾತೆಗಾಗಿ ಬಹಳ ಪೈಪೋಟಿ ಕೂಡ ನಡೀತಾ ಇದೆ. ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆಗಾಗಿ ಸಾಕಷ್ಟು ಒಂದ್ ಕಡೆ ರಾಮಲಿಂಗ ರೆಡ್ಡಿ ಅವರು ತೀವ್ರ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ನನಗೆ ಈ ಒಂದು ಖಾತೆ ಬರಬೇಕಾಗಿತ್ತು, ಆದ್ರೆ ಎಲ್ಲೋ ಒಂದು ಕಡೆ ಅದು ಸಿಕ್ಕಿಲ್ಲ. ಈ ಬಾರಿ ಆದ್ರೂ ಸಿಗಬೇಕು. ಒಂದ್ ವೇಳೆ ಈ ಒಂದು ಖಾತೆ ಕೊಡ್ಲಿಲ್ಲ ಅಂತಂದ್ರೆ ನನಗೆ ಇನ್ಯಾವುದೇ ಖಾತೆ ಕೂಡ ಬೇಡ, ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲು ಕೂಡ ಸಿದ್ಧನಿದ್ದೇನೆ ಅನ್ನುವಂತ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರು ಯಾವುದೇ ಅಸಮಾಧಾನ ಕೂಡ ತೋರೋದಿಲ್ಲ, ಪಕ್ಷದ ವಿರುದ್ಧವಾಗಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡೋದಿಲ್ಲ, ಮೌನವನ್ನ ವಹಿಸ್ತಾ ಇರ್ತಾರೆ. ಆದ್ರೆ ಇದೀಗ ಅವರು ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೆಸ್ತಾ ಇದೆ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಪ್ರಭಾವದಿಂದಲೂ ಕೂಡ ಅವರಿಗೆ ಕೈ ತಪ್ಪಿತು ಆ ಒಂದು ಇಲಾಖೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಈಗಲಾದ್ರೂ ನನಗೆ ಈ ಖಾತೆ ಬೇಕು ಅನ್ನುವಂಥದ್ದು. ಒಂದ್ ವೇಳೆ ಸಿಎಂ ತೆಗೆದುಕೊಳ್ಳೋದಾದ್ರೆ ನನ್ಗೆ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ, ಆದ್ರೆ ಇದನ್ನ ಬೇರೆದವ್ರಿಗೆ ಕೊಡೋದಾದ್ರೆ ನನಗೆ ಬೇಕು, ಇಲ್ಲ ಅಂತ ನನಗೆ ಯಾವುದೇ ರೀತಿ ಖಾತೆಗಳು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಮಲಿಂಗ ರೆಡ್ಡಿ ಅವರು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಈಗ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಏನು ಕೃಷ್ಣ ಬೈರೇಗೌಡರಿಗೆ ಕೊಡಲಾಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಸಹಿತ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಮತ್ತೆ ಈ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಅಸಮಾಧಾನ ಕೂಡ ರಾಮಲಿಂಗ ರೆಡ್ಡಿ ಅವರಿಗೆ ಇರುವಂತದ್ದು. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರ ಜೊತೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ, ಒಂದಿಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ. ಒಂದು ಪಕ್ಷದ ಹಿರಿಯ ನಾಯಕರಿದ್ದೀರಿ, ಯಾವುದೇ ಕೂಡ ಅಸಮಾಧಾನ ಆಗಿರ್ಬೋದು ಅಥವಾ ನನಗೆ ಖಾತೆನೇ ಬೇಡ ಅನ್ನುವಂಥದ್ದಾಗಿರ್ಬೋದು, ನಾನು ರಾಜೀನಾಮೆ ಸಲ್ಲಿಸ್ತೇನೆ ಅನ್ನುವಂಥದ್ದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗ ರೆಡ್ಡಿ ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಇನ್ನುಳಿದಂತೆ ಬೇರೆ ಬೇರೆ ಸಚಿವರು ಸಹಿತ ಪ್ರಬಲ ಖಾತೆಗಳ ಒಂದು ಮೇಲೆ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೆ ಕೃಷ್ಣ ಬೈರೇಗೌಡರು ಸಹಿತ ನನಗೆ ನಗರಾಭಿವೃದ್ಧಿ ಇಲಾಖೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಡಿಸಿಎಂ ಸಹಿತ ಕೂಡ ಅವರು ಕೂಡ ಒಂದು ಕಂದಾಯ ಇಲಾಖೆ ಬೇಕು ಅನ್ನುವಂಥದ್ದು ಅವರು ಕೂಡ ಒಂದು ಪ್ರಸ್ತಾಪ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಒಂದು ನಿರ್ದೇಶನವನ್ನು ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸವಾಲು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಅದರ ಭಾಗವಾಗಿ ಇವತ್ತು ಕೃಷ್ಣ ಬೈರೇಗೌಡರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ, ರಾಮಲಿಂಗ ರೆಡ್ಡಿ ಅವರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಶರತ್, ಮತ್ತೊಂದು ಕಡೆ ಬಸವರಾಜ್, ಡಿಲೇ ಆಯ್ತು ಅಂತ ಅನಿಸ್ಲಿಲ್ವಾ ಈ ಒಂದು ಖಾತೆ ಹಂಚಿಕೆ? ಯಾಕೆಂದ್ರೆ 24 ಗಂಟೆ ಸಮಯ ಆಯ್ತು, ಏನೋ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದು. ಈ 24 ಗಂಟೆ ಆದ್ರೂ ಕೂಡ ಇನ್ನೂ ಈ ಖಾತೆ ಜಟಾಪಟಿ ಮುಗಿದಿಲ್ಲ, ಪಟ್ಟಿಯೂ ರಿಲೀಸ್ ಆಗಿಲ್ಲ, ಡಿಲೇ ಯಾಕೆ ಅಂತ? ಖಂಡಿತ ಶರತ್, ನಿನ್ನೆಯೂ ಕೂಡ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಅಬ್ಬರದಲ್ಲಿ ಈ ಒಂದು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸಹಿತ ಹೆಚ್ಚಿಗೆ ಮುತುವರ್ಜಿ ವಹಿಸಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಈ 13 ಸಚಿವರಿಗೆ ಕೂಡ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಹರಸಾಹಸ ಪಟ್ಟಿದ್ದಾರೆ. ಸಮುದಾಯವಾರು ಮತ್ತೆ ಅವರ ಪ್ರಭಾವಿ ನಾಯಕರ ಒಂದು ಒತ್ತಡ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಮುಂದಿಟ್ಟುಕೊಂಡು ಒಂದು ಖಾತೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ವಿಳಂಬ ಮಾಡಿದ್ರೆ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಕೂಡ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಇದೀಗ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇವತ್ತು ಸಂಜೆ ವೇಳೆಗೆ ಇವೆಲ್ಲವೂ ಕೂಡ ಖಾತೆಗಳ ಏನು ಒಂದು ರೀತಿಯಲ್ಲಿ ಪೈಪೋಟಿ ನಡೀತಾ ಇದೆ, ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಇವತ್ತು ಸಂಜೆ ಎಲ್ಲ ಇತ್ಯರ್ಥ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮಾತು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಈ ಖಾತೆಗಳ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಇವತ್ತು ಬಹುತೇಕವಾಗಿ ಈ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಶರತ್,
ಅದರ ಕಡೆ ಬಸವರಾಜ್, ಈಗ ಕೇವಲ ಇವರೊಬ್ಬರಷ್ಟೇ ಅಲ್ಲ, ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದಷ್ಟು ಖಾತೆಗೆ ಬೇಡಿಕೆ ಇಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನನೂ ಬೇಡಿಕೆ ಇಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಅವರು ರಾಮಲಿಂಗಾರೆಡ್ಡಿ ಅವರ ಒಂದು ಸಮಾಧಾನ ಪಡಿಸುವಂಥ ಕೆಲಸ ಯಾವ ರೀತಿ ಹೋಗ್ತಾ ಇದೆ, ಎಷ್ಟೊತ್ತಿಂದ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಇಫ್ ಇನ್ ಕೇಸ್ ಅವರು ಸಮಾಧಾನ ಆಗಲಿಲ್ಲ ಎಂದಾದರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಅವರ ಮುಂದಿನ ನಡೆಯ ಬಗ್ಗೆ? ಶರತ್, ಖಂಡಿತವಾಗ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರದಲ್ಲಿ ಬಹಳಷ್ಟು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾಯಕ. ಮುಂದೆ GBA ಚುನಾವಣೆ ಕೂಡ ಬರ್ತಾ ಇದೆ. ಆ ಚುನಾವಣೆ ಗೆಲ್ಲುವಂತ ಒಂದು ಸವಾಲು ಕೂಡ ಈಗ ನಗರಾಭಿವೃದ್ಧಿ ಇಲಾಖೆಯನ್ನು ತೆಗೆದುಕೊಳ್ಳುವಂತ ನಾಯಕರು ಕೂಡ ಇರಬೇಕು. ಅದನ್ನ ಒಂದು ಗಮನದಲ್ಲಿಟ್ಟುಕೊಂಡೇ ಈಗ ಈ ಒಂದು ಖಾತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಮುಂದಾಗ್ತಾರೆ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಒಪ್ಪಿಗೆ ಸೂಚಿಸಬೇಕು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೂಡ ಈ ಒಂದು ಖಾತೆ ನಿಭಾಯಿಸುವಂತ ನಿಟ್ಟಿನಲ್ಲಿ ಅವ್ರಿಗೇನು ಸವಾಲು ಎನಿಸೋದಿಲ್ಲ ಅನ್ನುವಂತ ಮಾತು ಕೂಡ ಇದೆ. ಯಾಕಂತಂದ್ರೆ ಅವರು ಬೆಂಗಳೂರಿನ ಮೂಲೆಯಲ್ಲಿ ಏನು ರಾಜಕಾರಣ ಇದೆ, ಯಾವ ರೀತಿಯಾಗಿ ಅದನ್ನು ಮನವೊಲಿಸಬೇಕು ಅನ್ನುವಂತ ಬಹಳ ತಂತ್ರಗಾರಿಕೆ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಕರಗತವಾಗಿದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈಗ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ DK ಶಿವಕುಮಾರ್ ಕಳೆದ 15 ನಿಮಿಷಗಳಿಂದಲೂ ಕೂಡ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಒಂದಿಷ್ಟು ಅವರ ಅಸಮಾಧಾನ ಆಗಿರಬಹುದು, ಮತ್ತೆ ಬೇರೆ ಇನ್ನಾರು ಈ ಒಂದು ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಆ ಚರ್ಚೆಯ ಹಂತದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು. ಒಂದು ವೇಳೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡದೆ ಹೋದ್ರೆ ಅವರ ಅಸಮಾಧಾನಕ್ಕೆ ಇನ್ಯಾವ ಖಾತೆಯನ್ನ ಮುಂದೆ ಬೇಡಿಕೆ ಇಡ್ತಾರೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಒಂದು ಮಾತುಗಳನ್ನು ಕೂಡ DK ಶಿವಕುಮಾರ್ ಅವರು ಆಲಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅವರು ಸಾರಿಗೆ ಇಲಾಖೆ ನಿಭಾಯಿಸಿದ್ದಾರೆ, ಗೃಹ ಇಲಾಖೆ ನಿಭಾಯಿಸಿದ್ದಾರೆ, ಮುಜರಾಯಿ ಇಲಾಖೆ ನಿಭಾಯಿಸಿದ್ದಾರೆ. ಈಗ ಮತ್ತೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಹೊರತಾಗಿ ಮತ್ತೊಂದು ಒಂದು ಪ್ರಭಾವಿ ಇರತಕ್ಕಂಥ ಇಲಾಖೆಯನ್ನು ಏನಾದರೂ DK ಶಿವಕುಮಾರ್ ಮುಂದೆ ಪ್ರಸ್ತಾಪ ಇಡ್ತಾರಾ ಅನ್ನುವಂಥದ್ದು ತೀವ್ರ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಒಂದು ವೇಳೆ ರೆಡ್ಡಿ ಅವರು ಇದಕ್ಕೆ ಒಂದು ಬಿಗಿಪಟ್ಟನ್ನು ಹಿಡಿದುಕೊಂಡ್ರೆ ಈ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ DK ಶಿವಕುಮಾರ್ ಅವರು ಮುಂದಿನ ನಿರ್ಧಾರ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಶರತ್, ಓಕೆ, ಫೈನ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಓವರಾಲ್ ಆಗಿ ನಗರಾಭಿವೃದ್ಧಿ ಖಾತೆಗೆ ಮಾತ್ರ ಫೈಟ್ ಜೋರಾಗಿ ನಡೀತಾ ಇದೆ. ಖಾತೆ ಈಗಲೂ ಕೂಡ ಮುಂದುವರಿತಾ ಇದೆ. ನಾನು ಹೇಳ್ತಾ ಇದ್ದೆ, ನಿನ್ನೆ ರಾತ್ರಿನೇ ಈ ಒಂದು ಖಾತೆಯ ಹಂಚಿಕೆಯ ಪಟ್ಟಿಯನ್ನು ಫೈನಲ್ ಮಾಡಿ ರಿಲೀಸ್ ಮಾಡಿಬಿಟ್ಟಿದ್ದರೆ ಇಷ್ಟು ದೂರ ಬರ್ತಾನೂ ಇರಲಿಲ್ಲ, ಈ ರೀತಿಯ ಜಟಾಪಟಿಗೂ ಕೂಡ ಆಗ್ತಿರಲಿಲ್ಲ. ಕೊಟ್ಟಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇದಕ್ಕೆ ಯಾವಾಗ ಸಮಯ ಜಾಸ್ತಿ ಸಿಕ್ತೋ ಎಲ್ಲರೂ ಬೇಡಿಕೆಯನ್ನು ನೀಡೋದನ್ನು ಜಾಸ್ತಿ ಮಾಡ್ಕೊಂಡ್ರು. ಬೆಳಗ್ಗೆ ಎದ್ದು ತಿಂಡಿಗೆ ಅಂತ ಹೋಗಿ ಮೀಟ್ ಮಾಡೋದು, ನನಗೆ ಆ ಖಾತೆ ಬೇಡ, ನನಗೆ ಈ ಖಾತೆ ಬೇಕು ಅಂತ ಕೇಳೋದು, ಹೀಗೆ ಒಬ್ಬೊಬ್ಬರಾಗೆ ಹೋಗಿ ಇವಾಗ ಈ ಹಂತಕ್ಕೆ ಬಂದಿದೆ. ಅಟ್ಲೀಸ್ಟ್ ಇವತ್ತಾದರೂ ಖಾತೆ ಹಂಚಿಕೆಯ ಫೈನಲ್ ಪಟ್ಟಿ ರಿಲೀಸ್ ಮಾಡ್ತಾರ ಅನ್ನೋದನ್ನು ಕಾದು ನೋಡೋಣ.